ವಾಣಿಜ್ಯ ನಗರಿ ಹುಬ್ಬಳ್ಳಿ ಅಂದ್ರೇನೆ ವ್ಯಾಪಾರ ವಹಿವಾಟಿಗೆ ಹೆಸರುವಾಸಿ. ಆದರೆ ಅದೇ ಹುಬ್ಬಳ್ಳಿಯಲ್ಲಿ ಕ್ರೈಮ್ ಅನ್ನೋದು ದಿನೇ ದಿನೇ ಮಿತಿಮೀರ್ತಿದ್ಯಾ ಅನ್ನೋ ಡೌಟ್ ಶುರುವಾಗಿದೆ. ಕಾರಣ ಬಿಸಿಲು ಹೊತ್ತಲ್ಲೇ ರಸ್ತೆಯಲ್ಲಿ ಜನ ವಾಹನಗಳ ಟ್ರಾಫಿಕ್ ಇರೋ ಹೊತ್ತಲ್ಲೇ ಒಬ್ಬ ವ್ಯಕ್ತಿಯನ್ನ ಬೈಕ್ನಿಂದ ಎಳೆದು ಹಾಕಿ ಮಚ್ಚು ತಲ್ವಾರ್ಗಳಿಂದ ಸೀಳಿ ಹಾಕಿದ್ದಾರೆ. ಯಾವುದೋ ಸಿನಿಮಾದ ಸೀನ್ ತರಹ ನಡೆದ ಈ ರಿಯಲ್ ಮರ್ಡರ್ ಹಿಂದೆ ಇರೋದು ಹಳೆಯ ರಕ್ತ ಚರಿತ್ರೆನ. ಕೊಲೆಯಾದ ಆ ವ್ಯಕ್ತಿಯ ಕ್ರಿಮಿನಲ್ ಹಿಸ್ಟ್ರಿ ಏನು? ಈ ಕ್ರೈಮ್ ಸ್ಟೋರಿಯ ರಿಯಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋವನ್ನ ಕಡೆ ತನಕ ಮಿಸ್ ಮಾಡದೆ ನೋಡಿ. ಟೈಮ್ ಶುಕ್ರವಾರ ಮಧ್ಯಾಹ್ನ. ಸ್ಥಳ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಬರೋ ಲಿಂಗರಾಜನಗರದ ಬನಶಂಕರಿ ಲೇಔಟ್. ರಸ್ತೆಯಲ್ಲಿ ಎಂದಿನಂತೆ ಗಾಡಿಗಳು ಮೂವ್ ಆಗ್ತಾ ಇದ್ವು. ಆ ವ್ಯಕ್ತಿ ಕೂಡ ತನ್ನ ಟೂ ವೀಲರ್ ನಲ್ಲಿ ಕೆಲಸ ಮುಗಿಸಿಕೊಂಡು ಹೋಗ್ತಾ ಇದ್ದ. ಆದ್ರೆ ಆತನ ಬೆನ್ನ ಹಿಂದೆ ಹಂತಕರ ಗ್ಯಾಂಗ್ ಬರ್ತಿದೆ ಅನ್ನೋದು ಆತನಿಗೆ ಗೊತ್ತೇ ಇರಲಿಲ್ಲ. ಬನಶಂಕರಿ ಬಡಾವಣೆಯ ಹತ್ತಿರ ಬಂದ ತಕ್ಷಣವೇ ಆತನ ಗಾಡಿಗೆ ಸಡನ್ ಆಗಿ ಬ್ರೇಕ್ ಹಾಕಿಸಿದ ದುಷ್ಕರ್ಮಿಗಳು ಬೈಕ್ ಅನ್ನ ಅಡ್ಡ ನಿಲ್ಲಿಸಿದ್ದಾರೆ. ಆತ ಎಚ್ಚೆತ್ತುಕೊಂಡು ಗಾಡಿ ತಿರುಗಿಸೋ ಅಷ್ಟರಲ್ಲೇ ಕೈಯಲ್ಲಿದ್ದ ಲಾಂಗು, ಮಚ್ಚು ಮತ್ತು ತಲ್ವಾರ್ಗಳಿಂದ ಆತನ ಮೇಲೆ ಮುಗಿಬಿದ್ದಿದ್ದಾರೆ. ನಡು ರಸ್ತೆಯಲ್ಲಿ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಆತನ ಮೈ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ರಸ್ತೆಯಲ್ಲೇ ರಕ್ತದ ಕೋಡಿ ಹರಿದಿದ್ದು ತೀವ್ರ ಪೆಟ್ಟಿನಿಂದ ಆತ ಸ್ಪಾಟ್ನಲ್ಲೇ ಕೊನೆ ಉಸಿರೆಳೆದಿದ್ದಾನೆ. ಆತ ಸತ್ತಿದ್ದಾನೆ ಅಂತ ಗೊತ್ತಾದ ತಕ್ಷಣ ಹಂತಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಇಷ್ಟಕ್ಕೂ ನಡು ರಸ್ತೆಯಲ್ಲಿ ಹೆಣವಾಗಿ ಬಿದ್ದ ಆ ವ್ಯಕ್ತಿ ಯಾರು ಅಂತ ನೋಡಿದ್ರೆ ಆತನ ಹೆಸರು ದಾದಾ ಪೀರ್ ಇಸ್ಮಾಯಿಲ್ ಸಾಬ್ ಉದಯ್ಕರ್. ವಯಸ್ಸು 33 ವರ್ಷ. ದಾದಾ ಪೀರ್ ಮೂಲತಃ ಹುಬ್ಬಳ್ಳಿಯ ಗಿರಿಯಾರ್ ರೋಡ್ ಬಳಿಯ ಶಿವಸೋಮೇಶ್ವರ ನಗರದವರು. ಆದರೆ ಇತ್ತೀಚೆಗೆ ಕಲಘಟಕಿ ತಾಲೂಕಿನ ಭೋಗೇನಾರಕೊಪ್ಪ ಅನ್ನೋ ಹಳ್ಳಿಯಲ್ಲಿ ನೆಲೆಸಿದ್ದ. ಪೊಲೀಸ್ ಇನ್ವೆಸ್ಟಿಗೇಷನ್ ನಲ್ಲಿ ಸಿಕ್ಕಿರೋ ಮಾಹಿತಿಯ ಪ್ರಕಾರ ಈ ಕೊಲೆಯ ಹಿಂದೆ ಒಂದು ದೊಡ್ಡ ಹಳೆ ಹಗೆತನದ ಕೆಲಸ ಮಾಡಿದೆ. ಯಾಕಂದ್ರೆ ದಾದಾ ಪೀರ್ ಮೇಲೆ 2015ರಲ್ಲಿ ನಡೆದಿದ್ದ ಒಂದು ಮರ್ಡರ್ ಕೇಸ್ನ ಆರೋಪ ಇತ್ತು. ಆ ಹಳೆ ಕೊಲೆಗೆ ರಿವೆಂಜ್ ತೀರಿಸಿಕೊಳ್ಳೋಕೆ ಎದುರಾಳಿಗಳು ಕರೆಕ್ಟ್ ಟೈಮ್ ನೋಡಿ ಆತನ ಮೂವ್ಮೆಂಟ್ ಅನ್ನ ಟ್ರ್ಯಾಕ್ ಮಾಡಿ ಈ ಸ್ಕೆಚ್ ಹಾಕಿ ಮುಗಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರೋ ಮಾಹಿತಿ. ನಗರದ ಮಧ್ಯಭಾಗದಲ್ಲೇ ಇಂತಹದೊಂದು ಡೇರಿಂಗ್ ಮರ್ಡರ್ ಆಗ್ತಾ ಇದ್ದ ಹಾಗೆ ವಿದ್ಯಾನಗರ ಪೊಲೀಸರು ಅಲರ್ಟ್ ಆಗಿ ಜಾಗಕ್ಕೆ ದೌಡಾಯಿಸಿದ್ದಾರೆ. ಸ್ಥಳವನ್ನ ಬ್ಯಾರಿಕೇಡ್ ಹಾಕಿ ಸುತ್ತುವರೆದ ಪೊಲೀಸರು ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ವಿಷಯ ತಿಳಿದ ಕೂಡಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಸ್ಥಳಕ್ಕೆ ವಿಸಿಟ್ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಆಸುಪಾಸಿನ ಬಿಲ್ಡಿಂಗ್ಗಳ ಸಿಸಿಟಿವಿ ಕ್ಯಾಮೆರಾಗಳನ್ನ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ. ಕೊಲೆಯಲ್ಲಿ 2 ಅಥವಾ 3 ಭಾಗಿಯಾಗಿರೋ ಶಂಕೆ ಇದ್ದು ಅವರನ್ನ ಹೆಡೆಮುರಿ ಕಟ್ಟೋಕೆ ಸ್ಪೆಷಲ್ ಆಪರೇಷನ್ ಟೀಮ್ ರೆಡಿ ಆಗಿದೆ. ಆದಷ್ಟು ಬೇಗ ಕೊಲೆಗಡಕರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಕಮಿಷನರ್ ಭರವಸೆ ನೀಡಿದ್ದಾರೆ. ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯದಲ್ಲಿ ಸಿದ್ದೇಶ್ವರ ಪಾರ್ಕ್ ಅನ್ನುವಂಥ ಈ ಏರಿಯಾ ಇದೆ. ವಿದ್ಯಾನಗರ ಪೊಲೀಸ್ ಠಾಣಾ ಸರಹದ್ದು ಹುಬ್ಬಳ್ಳಿ ನಗರ ಬರುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು 2 ವ್ಯಕ್ತಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಕೊಲೆ ಮಾಡಿರುವಂಥದ್ದು ನಮಗೆ ವಿಡಿಯೋ ಕೂಡ ಸಿಕ್ಕಿದೆ. ಸೊ ಇದರಲ್ಲಿ ಇರುವಂಥ ಆರೋಪಿಗಳು ಯಾರು ಅನ್ನುವಂಥದ್ದನ್ನು ಈಗಾಗಲೇ ಪತ್ತೆ ಮಾಡೋಂಥ ಕೆಲಸ ಮಾಡ್ತಿದ್ದೀವಿ. ಮತ್ತು ವಿಕ್ಟಿಮು ಪ್ರಾಥಮಿಕವಾಗಿ ಯಾವುದೋ ಒಂದು ಹೆಸರು ಬಂತು ತೇಲಿ, ಆದರೆ ಆ ವ್ಯಕ್ತಿ ಅಲ್ಲ ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ವಿಕ್ಟಿಮ್ ಯಾರು ಅನ್ನೋಂಥದ್ದು ಇನ್ನೂ ಐಡೆಂಟಿಫೈ ಆಗಿಲ್ಲ. ಸೊ ನಮ್ಮಲ್ಲಿ ಇರುವಂಥ ಮಾಹಿತಿಯನ್ನು ಈಗಾಗಲೇ ಶೇರ್ ಮಾಡಿದ್ದೀವಿ. ಆದಷ್ಟು ಬೇಗ ವಿಕ್ಟಿಮ್ ಯಾರು ಅಂತ ಪತ್ತೆ ಮಾಡ್ತೀವಿ. ವಿಕ್ಟಿಮ್ ಕಡೆಯವರು ಬಂದು ಕಂಪ್ಲೇಂಟ್ ಕೊಟ್ಟರೆ ಸರಿ, ಇಲ್ಲಾಂದರೆ ನಾವೇ ಯಾರು ಕಂಪ್ಲೇಂಟ್ ಕೊಡಲಿಲ್ಲ ಪ್ರತ್ಯೇಕವಾಗಿ ಅಂತಂದರೆ ಸೋಮೋಟೋ ಕೇಸ್ ತೊಗೊಂಡು ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ. ಆದಷ್ಟು ಬೇಗ ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋಂಥ ಕೆಲಸ ಮಾಡಲಾಗುತ್ತೆ. ಮತ್ತು ಯಾವ ಕಾರಣಕ್ಕಾಗಿ ಆಗಿದೆ ಅನ್ನುವಂಥದ್ದು ಈಗ ಆರೋಪಿಗಳು ಸಿಕ್ಕ ಮೇಲೆ ಅಥವಾ ವಿಕ್ಟಿಮ್ ಯಾರು ಅಂತ ಗೊತ್ತಾದರೆ ನಮಗೆ ಮಾಹಿತಿ ತಿಳಿಯಲು ಸಾಧ್ಯ ಆಗುತ್ತೆ. ಸುಮಾರು 1 ಗಂಟೆ ಸಮಯದಲ್ಲಿ ಆಗಿದೆ. ಇದು ಒಂದು ಬ್ಯುಸಿ ಏರಿಯಾ. ಸೊ ಇದು ಟೋಟಲಿ ಅನ್ಎಕ್ಸೆಪ್ಟಬಲ್. ಯಾಕೆ ಈ ಒಂದು ಕೃತ್ಯ ನಡೆದಿದೆ ಅನ್ನುವಂಥದ್ದನ್ನು ನಾವು ತನಿಖೆಯಲ್ಲಷ್ಟೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಕೆಲವು ದಿನಗಳ ಕಾಲ ಸೈಲೆಂಟ್ ಇತ್ತು, ಯಾವುದೇ ರೀತಿ ಅಪರಾಧ ಈಗ ಏಕಾಏಕಿ ಭಯಂಕರ ಸರ್, ಈಗ 2023 ಮತ್ತು 24 2 ವರ್ಷಗಳಲ್ಲಿ ಕಂಪೇರ್ ಮಾಡಿದರೆ 2025ರಲ್ಲಿ ಮತ್ತು 2020ರಲ್ಲಿ 26ರಲ್ಲಿ ಭಾಳ ಕೊಲೆ ಪ್ರಕರಣಗಳ ಸಂಖ್ಯೆ 50% ಕಡಿಮೆ ಆಗಿತ್ತು. ಸೊ ಇತ್ತೀಚಿನ ದಿನಗಳಲ್ಲಿ ತಾವು ಹೇಳ್ದಂಗೆ ಯಾವುದೂ ಈ ಥರ ಗಂಭೀರ ಪ್ರಕರಣಗಳಾಗಿರಲಿಲ್ಲ. ಸೊ ಇದಾಗಿದೆ, ಯಾವ ಕಾರಣಕ್ಕಾಗಿದೆ ಅನ್ನೋಂಥದ್ದನ್ನು ಅಸರ್ಟೈನ್ ಮಾಡ್ತೀವಿ. ಮತ್ತು ಈ ರೀತಿ ಘಟನೆ ಮರುಕಳಿಸಿದ ರೀತಿಯಲ್ಲಿ
ಈ ಥರ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಮಾಡಲಾಗುತ್ತೆ. ಒಟ್ನಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೆ ಹಳೆ ವೈಷಮ್ಯದ ರಕ್ತ ಚಿಮ್ಮಿದೆ. 2015ರ ಹಳೆ ಕೇಸ್ನ ಬೆಂಕಿಯೇ ಈ ಕೊಲೆಗೆ ನಿಜವಾದ ಕಾರಣವಾ, ಇಲ್ಲ ಇದ್ರ ಹಿಂದೆ ಬೇರೇನಾದ್ರೂ ಲೋಕಲ್ ಗಲಾಟೆ ಇದೆಯಾ ಅನ್ನೋದು ಪೊಲೀಸ್ ಇನ್ವೆಸ್ಟಿಗೇಷನ್ ಮುಗಿದ ಮೇಲಷ್ಟೇ ಪಕ್ಕಾ ಆಗಲಿದೆ. ಆದರೆ ಸಿಟಿಯ ಒಳಗೆ ಇಂತಹ ನಡು ರಸ್ತೆಯ ಕೊಲೆಗಳು ಜನಸಾಮಾನ್ಯರಲ್ಲಿ ಆತಂಕ ಹುಟ್ಟಿಸಿರೋದಂತೂ ಸುಳ್ಳಲ್ಲ. ಈ ಇಡೀ ಪ್ರಕರಣದ ಲೇಟೆಸ್ಟ್ ಅಪ್ಡೇಟ್ ತಿಳಿಯೋಕೆ ನಮ್ಮ ಚಾನೆಲ್ ಜೊತೆ ಕನೆಕ್ಟ್ ಆಗಿರಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ.